ಸರ್ಕಲಿಂದ ಹೊರಗಡೆ ಬರಬೇಕಂದ್ರೆ ಇವತ್ತು ಬೌದ್ಧರು ಅನ್ನೋ ಒಂದು ಆಂದೋಲನವನ್ನು ಎಲ್ಲ ಸಂಘಟನೆಗಳು ಜವಾಬ್ದಾರಿಯುತ ಪ್ರಗತಿಪರರು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡುವಂಥವ್ರು ಮತ್ತು ಸಂವಿಧಾನದ ಸವಲತ್ತುಗಳನ್ನು ಪಡೆಯುವಂಥವ್ರು ಜೊತೆಗೆ ಇನ್ನುಳಿದ ಎಲ್ಲ ಒಕ್ಕಲಿಗ ಲಿಂಗಾಯತ ಎಲ್ಲ ಸಮಾಜಕ್ಕೂ ಕೂಡ ಬೌದ್ಧ ಧರ್ಮದಲ್ಲಿ ಜಾಗವನ್ನು ತಥಾಗತ ಬುದ್ಧ ಒದಗಿಸಿಕೊಟ್ಟಿದ್ರು. ಮಹಿಳೆಯರಿಗೆ ಹೆಚ್ಚು ಸ್ಥಾನ ಕೊಟ್ಟಿದ್ರು. ಪ್ರಪ್ರಥಮ ಬಾರಿಗೆ ಈ ದೇಶದ ಸಮಾಜ ಸುಧಾರಕ ಪ್ರಪ್ರಥಮ ಬಾರಿಗೆ 500 ಮಹಿಳೆಯರಿಗೆ ಬಿಕ್ಕುಗಳನ್ನಾಗಿ ಮಾಡಿದಂಥ ಯಾರಾದರೂ ತಥಾಗತ ಇದ್ದರೆ ಸಮಾನತೆ ಕೊಟ್ಟಂಥ ಲಿಂಗಭೇದವನ್ನು, ವರ್ಗಭೇದವನ್ನು, ಜಾತಿ ಭೇದವನ್ನು ಹೋಗಲಾಡಿಸೋದಕ್ಕೆ, ನಿರ್ಮೂಲನೆ ಮಾಡೋದಕ್ಕೆ ಒಂದು ಕ್ರಾಂತಿಯನ್ನು ಮಾಡಿದಂಥ ಬೌದ್ಧ ಧರ್ಮವನ್ನು ಬಾಬಾ ಸಾಹೇಬರು ಅತ್ಯಂತ ವೈಚಾರಿಕವಾಗಿ ಅಧ್ಯಯನ ಮಾಡಿ ಒಪ್ಕೊಂಡಿದ್ದಾರೆ. ಆ ಕಾರಣದ ನಾವು ಕೂಡ ಆ ದಾರಿಯಲ್ಲಿ ಹೋದರೆ ಈ ದೇಶಕ್ಕೆ ವಿಮೋಚನೆ ಇದೆ. ಇವತ್ತು ಯುದ್ಧ ರಕ್ತ ಪಿಸಾಚುಗಳು ಏನು ಹೇಳ್ತದೆ, ಇವತ್ತು ಯುದ್ಧ ಬೇಡ ಬುದ್ಧ ಬೇಕು ಅನ್ನೋ ಕಡೆಗೆ ನಾವು ಹೋಗಬೇಕಾಗಿದೆ. ಈ ಆಂದೋಲನ ಇಡೀ ರಾಜ್ಯಾದ್ಯಂತ ನಾವು ಕೊಂಡೊಯ್ಯಬೇಕಾಗಿದೆ ಅಂತ ಅತ್ಯಂತ ವಿನೀತವಾಗಿ ವಿನಮ್ರವಾಗಿ ಮನವಿ ಮಾಡ್ತೇವೆ. 22ನೇ ತಾರೀಕಿನಿಂದ ಕರ್ನಾಟಕ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಆಯೋಜಿಸಿರುವಂತಹ ಸಮೀಕ್ಷೆ ಆರಂಭ ಆಗ್ತಾ ಇದೆ. ನಮಗೆಲ್ಲ ತಿಳಿದಿರುವ ಹಾಗೆ ಈ ಹಿಂದೆ ಕಾಂತರಾಜು ಆಯೋಗ ಈ ಸಮೀಕ್ಷೆಯನ್ನು ಮಾಡಿತ್ತು. ಈ ಸಮೀಕ್ಷೆ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಎಲ್ಲ ಸಮುದಾಯಗಳು, ಕರ್ನಾಟಕದಲ್ಲಿರುವಂತಹ ಸಕಲ 8 ಜಾತಿಗಳು ಸಮೀಕ್ಷೆ ಆಗುತ್ತೆ. ಅವರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಹೊಂದಿರುವಂತಹ ಅನುಕೂಲಗಳು ಇವೆಲ್ಲವನ್ನು ಕೂಡ ಸಮಗ್ರವಾಗಿ ಕಾಂತರಾಜು ಆಯೋಗನು ಮಾಡಿತ್ತು. ಆದರೆ ಅದಕ್ಕೆ ಅನೇಕ ಆಕ್ಷೇಪಗಳು ಬಂದ ಕಾರಣ ಈಗ ಸರ್ಕಾರ ಮತ್ತೆ ಮಧುಸೂದನ್ ನಾಯ್ಕ್ ಅವರ ನೇತೃತ್ವದಲ್ಲಿ ಈಗ ಸಮೀಕ್ಷೆ ಆರಂಭಗೊಂಡಿದೆ. ನಮ್ಮ ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಸಮಿತಿ ವಿಶೇಷವಾಗಿ ಕರ್ನಾಟಕದಲ್ಲಿರುವಂಥ ಸಮಸ್ತ ಸಮುದಾಯದವರನ್ನು ಕೇಳ್ಕೊಳ್ತೀವಿ, ನೀವು ಬೌದ್ಧರಾಗಿ ಅಂತ ಹೇಳಿ. ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಈ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ವರ್ಗಗಳು ಮತ್ತು ಹಿಂದುಳಿದ ಸಮುದಾಯಗಳೇನಿದ್ದಾವೆ, ಇವರು ಗರಿಷ್ಠ ಮಟ್ಟದಲ್ಲಿ ಈ ಬೌದ್ಧ ಅನ್ನುವಂತಹ ಕಾಲಂ 6ರಲ್ಲಿ ಇದೆ. ಸೊ ಸಂಖ್ಯೆ 6ರಲ್ಲಿ ಬೌದ್ಧ ಅಂತ ಇದೆ. 6 ಕ್ರಮ ಸಂಖ್ಯೆ 6ರಲ್ಲಿ ಬೌದ್ಧ ಅಂತ ಇರೋದ್ರಿಂದ ಸ್ಪಷ್ಟವಾಗಿ ಬೌದ್ಧ ಅಂತ ಹೇಳಿ ಬರೆಸಬೇಕು.